ಸ್ನೇಹಿತರೆ, ನಾನು ಇವತ್ತೊಂದು ವಿಚಾರವನ್ನು ನಾನು ಮಂಡಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಅಂದರೆ, ಈ ಬುದ್ಧಿವಂತಿಕೆ ಅನ್ನೋದು ನಿಜವಾಗ್ಲೂ ಮನುಷ್ಯನಿಗೆ ಇದೆಯಾ? ಅಥವಾ ಈ ಬುದ್ಧಿವಂತಿಕೆ ಅನ್ನೋ ವಿಷಯನ ಕೆಲವೊಂದಷ್ಟು ಜನಗಳು ಅವರ ಲಾಭಕ್ಕೆ ಉಪಯೋಗಿಸ್ಕೊಂಡು ಮನುಷ್ಯನನ್ನು ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕೋ ರೀತಿ ಇಟ್ಟಿದ್ದಾರ ಅಂತ ಒಂದು ನನಗೆ ಡೌಟ್ ಬರುತ್ತೆ. ಯಾಕೆ ಅಂದರೆ ನೋಡಿ, ನಾವಿವತ್ತೆಲ್ಲ ಏನು ಮಾಡ್ತಾ ಇದ್ದೀವಿ, ನಮ್ಮದು ಎಜುಕೇಷನ್ ಸಿಸ್ಟಮ್ ಆಗ್ಬೋದು, ನಮ್ಮ ಲೈಫ್ ಸ್ಟೈಲು, ನಮ್ಮ ಪ್ರತಿಯೊಂದು ಹೆಂಗಾಗಿದೆ ಅಂದರೆ ನಾವು ಪಾಸ್ಟನ್ನು ಕಂಪೇರ್ ಮಾಡ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಅದರ ರಿಸಲ್ಟ್ಸೇ ಇವತ್ತು ಎಲ್ಲ ರೀತಿಯಾದ ಸಫರಿಂಗು ಮತ್ತು ಹೇಟ್ರೇಡು, ಜಲಸಿ. ಇವತ್ತು ನೋಡಿ, ಈಗ ಯಾರೋ ಒಬ್ಬ ಚೆನ್ನಾಗಿದ್ದಾನೆ ಅಂದರೆ ಅವನು ನೋಡಿ ನಾವು ಖುಷಿ ಪಡಲ್ಲ, ಅವನು ನೋಡಿ ನಮಗೆ ಜಲಸಿ ಬರುತ್ತೆ. ಅವನು ನೋಡಿ ನಾವು ಖುಷಿ ಪಟ್ಟು ವಾವ್ ಅವನು ಚೆನ್ನಾಗಿದ್ದಾನಪ್ಪ, ನಾವು ಅವನ ಥರ ಬೆಳಿಬೇಕು ಅನ್ನೋ ಭಾವನೆ ಬರಬೇಕೇ ಹೊರತು ನಮಗೆ ಅವನು ನೋಡಿ ಜಲಸಿ ಪಡಬಾರ್ದು ನಾವು. ಯಾಕೆ ಅಂದರೆ ಇದನ್ನು ದ ಮೈಂಡ್ ಸೆಟ್, ಆ ಒಂದು ನಮ್ಗೆ ಗೊತ್ತಿಲ್ಲದೇ ಒಂದು ಸಬ್ಕಾನ್ಷಿಯಸಲ್ಲಿ ದಿಸ್ ಜಲಸಿ ಹ್ಯಾಸ್ ಬಿನ್ ಸ್ಪ್ರೆಡೆಡ್ ಅಲ್ ಆಕ್ರಾಸ್ ದ ಎನ್ವಿರಾನ್ಮೆಂಟ್. ನಮ್ಮ ಸುತ್ತ ವಾತಾವರಣದಲ್ಲೇ ಇದು ಕ್ರಿಯೇಟ್ ಆಗಿಬಿಟ್ಟಿದೆ. ಈ ವಾತಾವರಣದಿಂದ ನಾವು ಎಸ್ಕೇಪ್ ಆಗಬೇಕು ಆ್ಯಸ್ ಎ ಜನರೇಷನ್ ಅಥವಾ ಆ್ಯಸ್ ಎ ಇಂಡಿವಿಜುವಲ್ ಅಂದರೆ ನಾವು ತುಂಬ ಕಷ್ಟಪಡಬೇಕಾಗತ್ತೆ. ಇಲ್ಲ ಅಂದರೆ ಇದೇ ಒಂದು ಹೇಟ್ರೆಡ್ಡು, ಜಲಸಿ ಮತ್ತು ಈ ಇಲ್ವಿಲ್ಲಲ್ಲಿ ಸಿಕ್ಕಾಕೊಂಡು ನಾವು ಸಾಯ್ಬೇಕಾಗತ್ತೆ. ಏನಕ್ಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂದರೆ, ರಿಲಿಜನ್ನು, ಈ ಜಾತಿ, ಇವೆಲ್ಲ ನಮಗೆ ಯಾವುದು ಆ್ಯಕ್ಚುಲಿ ನಾಟ್ ಅಪ್ಲಿಕೇಬಲ್. ಇದೆಲ್ಲ ಜಸ್ಟ್ ಐಡಿಯಾ ದಟ್ ಈಸ್ ಸೋಲ್ಡ್ ಬೈ ಸಂಬಡಿ ಫಾರ್ ಅವರ್ ಮೈಂಡ್ ಕಂಟ್ರೋಲಲ್ಲಿ ಇಡಬೇಕು ಅನ್ನೋ ಒಂದು ವಿಚಾರಕ್ಕೆ ಯಾರೋ ಕೆಲವರು ಬುದ್ಧಿವಂತ ಜನಗಳು ಒಂದು ಈ ಥರ ಒಂದು ಕ್ರಿಯೇಟ್ ಮಾಡಿ ಸೇಲ್ ಮಾಡ್ತಾ ಇರೋಂಥ ಐಡಿಯಾ ಇದು ಅಷ್ಟೇ. ಈಗ ಎಕ್ಸಾಂಪಲ್ ನೋಡಿ, ಸಿಂಪಲ್ ಲಾಜಿಕ್ಕು. ಇವತ್ತು ನಮ್ಮ ಏನಿವತ್ತು ರಿಲಿಜನ್ಸ್ ಅಂತ ನಾವು ಮಾಡ್ಕೊಂಡಿದ್ದೀವಿ, ಅವ್ರದ್ದು ಎಲ್ಲರೂ ಅವರವರು ಐಡಿಯಾಸ್ ಏನು ಕ್ರಿಯೇಟ್ ಮಾಡಿದ್ದಾರೆ ತಲೆ ಒಳಗಡೆ, ಆ ಐಡಿಯಾನ ಸೆಲ್ ಮಾಡಬೇಕು, ಆ ಐಡಿಯಾನ ಪ್ರಚಾರ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ ಹೊರತು ನಿಜವಾಗಿ ಸಮಾಜದಲ್ಲಿ ಒಂದು ಶಾಂತಿ ನೆಮ್ಮದಿಯನ್ನು ನೆಲೆಸಬೇಕು ಅನ್ನೋ ರಿಲಿಜನ್ ಯಾವುದೂ ಇಲ್ಲ ಇವತ್ತು. ಆ ಥರ ಏನಾರ ಒಂದು ರಿಲಿಜನ್ ಇದ್ದರೂ ಕೂಡ ನನ್ನ ಮಟ್ಟಿಗಂತೂ ಅದು ಬುದ್ಧನ ತತ್ವಗಳು. ಯಾಕೆಂದರೆ ಬುದ್ಧನ ತತ್ವಗಳು ಅದನ್ನು ರಿಲಿಜನ್ನಾಗಿ ಕನ್ವರ್ಟ್ ಮಾಡ್ಕೊಂಡ್ರು ಆ ತತ್ವಗಳು ಹಂಗೆ ಉಳ್ಕೊಂಡಿದ್ದಾವಲ್ಲಿ. ಅಲ್ಲಿ ಯಾವುದೇ ರೀತಿ ಹೇಟ್ರೇಡ್ ಇಲ್ಲ, ಯಾವುದೇ ರೀತಿ ಇಲ್ಲ. ಅದು ಇಂಡಿವಿಜುವಲ್ ಲೆವೆಲ್ಗಿದೆ. ಅದು ಇಟ್ ಈಸ್ ನಾಟ್ ಎ ಸೋಷಿಯಲ್ ಲೆವೆಲ್ಗೂ ಇಲ್ಲ. ಅದು ಇಂಡಿವಿಜುವಲ್ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಇದೆ ಬಿಟ್ರೆ ಅಲ್ಲಿ ಬೇರೆ ಏನೂ ಇಲ್ಲ ಅಲ್ಲಿ. ಹಾಗಾಗಿ ಇದನ್ನು ನಾವು ವಿಚಾರ ಮಾಡ್ತಾ ಬಂದಾಗ ಇದನ್ನು ಯಾವ ರೀತಿ ನಾವು ಡಿಕೋಡ್ ಮಾಡೋದು ಅಂತ ನೋಡಿದ್ರೆ, ಫಸ್ಟ್ ಲಾಜಿಕ್ಕು ಸ್ನೇಹಿತರೆ, ದ ಟ್ರೂತ್, ದ ನಿಜವಾದ ಸತ್ಯ, ಇವ್ರು ಯಾರು ಹೇಳೋರಲ್ಲ ಕತೆ, ಅದು ಯಾವುದು ಸತ್ಯ ಅಲ್ಲವೇ ಅಲ್ಲ. ನಿಜವಾದ ಸತ್ಯ ಯಾವುದು ಅಂದರೆ ಈ ಕ್ಷಣ, ಅಂದರೆ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ, ಇದು ಸತ್ಯ. ನೀವು ನನ್ನ ಮಾತನ್ನ ಕೇಳಿಸ್ಕೊತಾ ಇದ್ದೀರಿ, ಇದು ಸತ್ಯ. ಈ ಕ್ಷಣ ಸತ್ಯ. ಇದನ್ನು ನಾವು ಯೋಚನೆ ಮಾಡಿದಾಗ ಈ ಕ್ಷಣಕ್ಕೆ ಯಾವುದು ಸತ್ಯ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದನ್ನ ನಿಮ್ಮ ಮೈಂಡಿಗೆ ಯೋಚನೆ ಮಾಡೋ ಶಕ್ತಿನ ನೀವು ಇಂಡಿಪೆಂಡೆಂಟ್ ಆಗಿ ನೀವು ಗಳಿಸ್ಕೊಂಡ್ರೆ ಅದೇ ಲಿಬರೇಷನ್ನು ನನ್ನ ಮಟ್ಟಕ್ಕೆ. ಅದೇ ನಿಜವಾದ ಮೋಕ್ಷ. ಯಾಕೆಂದರೆ ನೋಡಿ, ನಮ್ಮ ಮೈಂಡು ಯಾವತ್ತು ಯಾವ ರೀತಿ ಕೆಲಸ ಮಾಡ್ತದೆ ಅಂದರೆ, ನೆನ್ನೆ ನಡೆದಿರೋ ವಿಷಯಗಳನ್ನ ಕಂಪೇರ್ ಮಾಡ್ಕೊಂಡು ಇವತ್ತು ತಗೋತಾ ಇರ್ತದೆ. ಬಟ್ ನೆನ್ನೆ ನಡೆದಿರೋ ಒಳ್ಳೆ ವಿಷಯಗಳನ್ನ ಇವತ್ತು ಕಂಪೇರ್ ಮಾಡಿ ಇವತ್ತು ತಗೊಂಡ್ರೆ ಅದು ಒಳ್ಳೆಯದು, ರೈಟ್ ವೇ. ಬಟ್ ನೆನ್ನೆ ನಡೆದಿರೋದನ್ನ ಕೆಟ್ಟದನ್ನ ತಗೊಂಡು ಜಾಸ್ತಿ ಅದು ರಿಯಾಕ್ಟ್ ಮಾಡ್ತಾ ಇರ್ತದೆ ನಮ್ಮ ಮೈಂಡು. ಹಾಗಾಗಿ ಈ ಒಂದು ಸೈಕಾಲಜಿಕಲ್ ಆಗಿ ನಾವು ಯೋಚನೆ ಮಾಡಿದಾಗ ಮನುಷ್ಯನಿಗೆ ನಾವಿವತ್ತು ಜೀವನ ಮಾಡಕ್ಕೆ ನಮ್ಗೆ ಏನು ಬೇಕು? ಜಾತಿ ಬೇಕಾ ನಮಗೆ? ಯಾಕೆ ಬೇಕು ಸ್ವಾಮಿ ಜಾತಿ? ಜಾತಿಯಿಂದ ನಮ್ಗೆ ಎಲ್ಲಿ ಬೆನಿಫಿಟ್ ಸಿಗ್ತಿದೆ ಅಂತ ಒಂದ್ಸಲ ಯೋಚನೆ ಮಾಡಿ ನೋಡಿ ನೀವು. ಇಲ್ಲ, ಇದು ಯಾರೋ ಒಬ್ರು ಅವರ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೆ ಮಾಡ್ಕೊಂಡಿರೋಂಥ ಒಂದು ಇದು. ಆಮೇಲೆ ನೋಡಿ ಸ್ವಾಮಿ, ಇವತ್ತೇನು ದೇವಸ್ಥಾನಗಳು ಅಂತ ನಾವು ಮಾಡ್ಕೊಂಡಿದ್ದೀವಿ, ಇದರಲ್ಲಿ ನಿಮ್ಗೆ ಹೋದ್ರೆ ಮೊಮೆಂಟರಲ್ಲಿ ಪ್ಲೆಷರ್ ಅದು ನಿಮ್ಗದು, ಅಂದರೆ ಏನೋ ಒಂದು ನೆಮ್ಮದಿ ಸಿಗುತ್ತೆ. ಅದೇ ರೀತಿ ಆ ಧಾರ್ಮಿಕ ಭಾವನೆಯಿಂದ ಹೊರಗಡೆ ಬಂದಿರೋ ವ್ಯಕ್ತಿ ಕುಡಿತಾನೆ, ಅವನು ಬಾರ್ಗೆ ಹೋದ್ರೆ ಅವ್ನಿಗೆ ಅದೇ ನೆಮ್ಮದಿ ಬಾರ್ನಲ್ಲಿ ಸಿಗ್ತಾ ಇದೆ. ಆ ಧಾರ್ಮಿಕ ಭಾವನೆಯಿಂದ ಹೊರಗಡೆ ಬಂದರೆ, ಈಗ ಈ ಕುಡಿತದ ಚಟನೂ ಇಲ್ಲ, ಈ ದೇವಸ್ಥಾನಕ್ಕೆ ಹೋಗೋ ಚಟನೂ ಇಲ್ಲ ಅಂತ ಅಂದಾಗ ಆ ಮೂರನೇ ಕ್ಯಾಟಗರಿ ವ್ಯಕ್ತಿ ಪ್ರಕೃತಿನೇ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು. ಅಂದರೆ ಅವನು ಟ್ರೆಕ್ಕಿಂಗ್ ಹೋಗೋದು, ಟ್ರಿಪ್ ಮಾಡೋದು, ಹೊರಗಡೆ ಎಲ್ಲೆಲ್ಲೋ ನೇಚರ್ಗೆ ಸುತ್ತಕ್ಕೆ ಹೋಗೋದು, ಈ ಥರ ವ್ಯಕ್ತಿ. ಅವನಿಗೆ ಅದು ಒಂದು ನೀವು ಚಟ ಅಂತ ಭಾವಿಸಿದಾಗ ಅವನಿಗೆ ಯಾವುದೋ ಒಂದು ಮೊಮೆಂಟರಿ ಪ್ಲೆಷರು ಅಲ್ಲಿ ಸಿಗ್ತಾ ಇರುತ್ತೆ. ಕರೆಕ್ಟ್ ತಾನೆ? ಯಾಕೆಂದರೆ ಅವನಿಗೆ ಆ ನೇಚರಲ್ಲಿ ಆ ಮೊಮೆಂಟರಿ ಪ್ಲೆಷರ್ ಸಿಗ್ತಾ ಇರುತ್ತೆ. ಸೊ ಈ ದೇವಸ್ಥಾನ ಮತ್ತು ಈ ಬಾರು, ಈ ಸಿಗರೇಟು, ಪಬ್ಬು ಮತ್ತು ಈ ಟ್ರಿಪ್ಪುಗಳು, ಅಡ್ವೆಂಚರು, ಟ್ರೆಕ್ಕಿಂಗು, ಇವು ಮೂರನ್ನು ಕೆಟಗರಿಯಿಂದ ಆಚೆಗೆ ಬಂದಾಗ ಮನುಷ್ಯನಿಗೆ ಇವು ಮೂರನ್ನು ಒಂದು ಲೆವೆಲ್ ಗಂಟ ಮಾಡ್ತಾನೆ. ಎಲ್ಲಿವರೆಗೆ ಮಾಡೋಕ್ಕಾಗತ್ತೆ ಸ್ವಾಮಿ?
ಈಗ ನೋಡಿ ದೇವಸ್ಥಾನಕ್ಕೆ ಹೋಗೋಕೆ ಇವಾಗೇನೋ ಸದ್ಯಕ್ಕೆ ನಮ್ಮ ಭಾರತದಲ್ಲಿ ದೇವಸ್ಥಾನ ಫ್ರೀಯಾಗಿ ಹೋಗಿದ್ದು ಬರ್ಬೋದು, ಬಟ್ ಅಲ್ಲೂ ನೀವು ಪೂಜೆ ಮಾಡ್ತೀವಿ ಅಂದ್ರೆ ದುಡ್ಡು ಬೇಕು, ಅಂದ್ರೆ ಯು ನೀಡ್ ಟು ಅರ್ನ್ ಮನಿ. ಇನ್ನು ನೆಕ್ಸ್ಟ್ ನೀವು ಬಾರು ಎಣ್ಣೆ ಅಲ್ಲೊಂದು ದುಡ್ಡು ಬೇಕೇ ಬೇಕು, ಮನಿ ಇಸ್ ದ ಫಂಡಮೆಂಟಲ್ಲು, ಅಲ್ಲೂ ಕಾಸು ಬೇಕು. ಸೊ ಅಂದ್ರೂ ಎಗೇನ್ ಇಟ್ಸ್ ಸಮ್ ಯಾವುದೋ ಐಡಿಯಾ ಬೀಯಿಂಗ್ ಸೋಲ್ಡ್. ಇನ್ನು ನೆಕ್ಸ್ಟ್ ಟ್ರೆಕ್ಕಿಂಗು, ಇದು ನೇಚರ್ ಅಂತೂ ಫ್ರೀ, ಬಟ್ ನೀವಿರೋ ಜಾಗದಲ್ಲಿ ನೇಚರ್ ಇಲ್ಲ ತಾನೇ, ನೀವು ಹುಡ್ಕೊಂಡು ಹೋಗ್ಬೇಕು, ಅಲ್ಲೂ ನೀವು ಪೆಟ್ರೋಲ್ ಹಾಕೊಂಡು ಡೀಸೆಲ್ ಹಾಕೊಂಡು ಹೋಗ್ಲೇಬೇಕು. ಸೊ ಅಲ್ಲೂ ದುಡ್ಡು ಇಸ್ ಇನ್ವಾಲ್ವ್ಡ್. ಅಂದರೆ ಇವೆಲ್ಲದ್ರೂ ದುಡ್ಡು ಇನ್ವಾಲ್ವ್ ಆಗಿದೆ ಅಲ್ವಾ. ಅಂದರೆ ಈ ದುಡ್ಡು ಅನ್ನೋದು ಆರ್ಟಿಫಿಷಿಯಲ್ ಥಿಂಗ್ ತಾನೆ, ಇಟ್ಸ್ ನಾಟ್ ಅ ನ್ಯಾಚುರಲ್. ಯಾಕೆಂದರೆ ಈ ಮನಿ ಅನ್ನೋದು ಬೇರೆ ಯಾವ ರೆಲ್ಮ್ಸಲ್ಲೂ ಇಲ್ಲ, ಅದು ಅನಿಮಲ್ಸಲ್ಲಿ ಇದೆಯಾ ದುಡ್ಡು? ಇಲ್ಲ. ನೋಡಿ, ಪ್ರಾಣಿಗಳು ದುಡ್ಡು ಕೊಟ್ಬಿಟ್ಟು ಆಹಾರ ತಿಂತದವ? ಇಲ್ಲ, ಅವು ನೇಚರಲ್ಲಿ ಸಿಕ್ಕಿರೋ ಆಹಾರ ತಿನ್ಕೊಂಡು ಬದುಕ್ತಾ ಇದ್ದಾವೆ. ಬಟ್ ಮನುಷ್ಯ ಆ ಇಂಟೆಲಿಜೆನ್ಸ್ ಜಾಸ್ತಿ ಆಯ್ತಾ ಈ ದುಡ್ಡನ್ನ ಒಂದನ್ನು ಕ್ರಿಯೇಟ್ ಮಾಡ್ಕೊಂಡ. ಇವತ್ತು ಆ ದುಡ್ಡಿಗೋಸ್ಕರ ಮನುಷ್ಯ ಬದುಕೋ ರೀತಿ ಬಂದ್ಬಿಟ್ಟಿದ್ದೀವಿ. ಆದರೆ ಈ 3 ಅಡ್ವೆಂಚರಿಂದ ಹೊರಗಡೆ ಬಂದಾಗ ಮನುಷ್ಯಂಗೆ ಒಂದು ಅರ್ಥ ಆಗೋದೇನು ಅಂದರೆ, ದುಡ್ಡು ಅನ್ನೋದು ನಾವು ಬದುಕ ಕ್ರಿಯೇಟ್ ಮಾಡ್ಕೊಂಡಿರೋ ವಸ್ತು, ಕರೆಕ್ಟು. ಆದರೆ ದುಡ್ಡಿಲ್ಲ ಹೋದ್ರೆ ಮನುಷ್ಯ ಬದುಕಕ್ಕೆ ಆಗಲ್ವ? ಹಂಗಾದ್ರೆ ಲಿಟ್ರಲಿ ಇವತ್ತಿನ ನಾವು ಸೃಷ್ಟಿ ಮಾಡ್ಕೊಂಡಿರೋ ಸಾಮಾಜಿಕ ವ್ಯವಸ್ಥೆನಲ್ಲಿ ಆಗೋದಿಲ್ಲ, ದುಡ್ಡು ಬೇಕೇ ಬೇಕು. ಆದರೆ ದುಡ್ಡಿನ ಜೊತೆಗೆ ನಾವು ಹೆಂಗೆ ಬದುಕಬಹುದು, ನಾವು ಯಾವ ರೀತಿ, ಈಗ ಪ್ರಾಣಿಗಳಲ್ಲಿ ಈ ಒಂದು ಇಲ್ಲದೆ ಇರೋಂಥ ಈ ಜಾತಿ ವ್ಯವಸ್ಥೆ, ಈ ದೇಶ ವ್ಯವಸ್ಥೆ ನಮ್ಮಲ್ಲಿ ಯಾಕೆ ಬಂತು? ಈ ದೇಶ ವ್ಯವಸ್ಥೆ ನಮ್ಮಲ್ಲಿ ಯಾಕೆ ಈ ಆರ್ಮಿ ಕ್ರಿಯೇಟ್ ಆಯಿತು? ನಾವು ಯಾಕೆ ಈ ದೇಶಗಳು ಮತ್ತು ಈ ಆರ್ಮಿ ಅಂತ ಒಂದು ಹೆಸರು ಕ್ರಿಯೇಟ್ ಮಾಡಿಕೊಂಡು ನಮ್ಮನ್ನು ನಾವೇ ಹೊಡ್ಕೊಂಡು ಸಾಯಿಸ್ಕೋತಾ ಇದ್ದೀವಿ ಅಂತ ಅಂದಾಗ, ಅಲ್ಲಿ ಬರೋ ಪ್ರೈಮರಿ ಪಿಕ್ಚರೇ ಮನಿ ಅನ್ನೋ ಒಂದೇ ಒಂದು ಫ್ಯಾಕ್ಟ್ರು ಇವತ್ತು ಬರೀ ಮನುಷ್ಯನಷ್ಟೇ ನಾಶ ಮಾಡ್ತಾ ಇಲ್ಲ, ಇವತ್ತು ಪ್ರಕೃತಿಯನ್ನು ನಾಶ ಮಾಡ್ತಾ ಇದೆ. ಆ ಪ್ರಕೃತಿ ಮೇಲೆ ಡಿಪೆಂಡೆಂಟ್ ಆಗಿ ಬದುಕ್ತಾ ಇರೋ ಬೇರೆ ಪ್ರಾಣಿಗಳನ್ನ ನಾಶ ಮಾಡ್ತಾ ಇದೆ. ನೀವು ಯೋಚನೆ ಮಾಡಿ ನೋಡಿ ಇದ್ರ ಬಗ್ಗೆ, ನೀವು ಎಷ್ಟು ಈಸಿ ಅಂತ. ಸೊ ಇದನ್ನೆಲ್ಲ ಯೋಚನೆ ಮಾಡ್ತಾ 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 ಈ ಸತ್ಯ ಏನೋ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಹುಡ್ಕೊಂಡು ಹೋದಾಗ ಅರ್ಥ ಆಗಿದ್ದು ನಮಗೆ ಈ ಬಸವಣ್ಣನ ವಚನಗಳು, ಈ ಬುದ್ಧನ ವ್ಯಕ್ತಿತ್ವ ಮತ್ತು ಬುದ್ಧನ ಒಂದು ತತ್ವಗಳು, ಇವನ್ನೆಲ್ಲ ಯೋಚನೆ ಮಾಡ್ತಾ ಬಂದಾಗ ಅಲ್ಲಿ ಒಂದು ಅರ್ಥ ಆಯಿತು, ಇದು ಐಡಿಯಾ ಬೀಯಿಂಗ್ ಸೋಲ್ಡ್. ಅಂದರೆ ಈಗ ನಾವು ಈ ಬಾರೋ ಪಬ್ಬು, ಈ ಎಕ್ಸ್ಟರ್ನಲ್ ಅಡ್ವೆಂಚರ್ಸು, ಈ ದೇವಸ್ಥಾನ, ಈ 3 ಅಡ್ವೆಂಚರ್ನ ದಾಟಿ ಬಂದಾಗ ನಮ್ಗೆ ಸಿಕ್ಕಿದಂಥ ವಸ್ತುಗಳು ಇವು ಬಸವಣ್ಣನ ತತ್ವಗಳು, ಮತ್ತು ಈ ಬುದ್ಧನ ತತ್ವಗಳು, ಮತ್ತು ನಮ್ಮ ಭಾರತೀಯ ಸ್ಪಿರಿಚುವಾಲಿಟಿ ಅಂತ ಬಂತು. ಅದನ್ನು ಡೀಪಾಗಿ ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ ಅಲ್ಲಿ ಇನ್ನೊಂದು ಸತ್ಯ ಆಗಿದ್ದು, ಈ ವಚನಗಳು ಇವೆಲ್ಲ ಬರೀ ಎಗೇನ್ ದಟ್ ಈಸ್ ಅಗೇನ್ ಇಂಟೆಲೆಕ್ಚುಯಲ್ ಅಡ್ವೆಂಚರ್, ಅದು ಅಂದರೆ ಎಗೇನ್ ಮತ್ತು ಪ್ಲೆಷರ್, ಅದು ಮೆಮೊಟರಿ ಪ್ಲೆಷರು, ಇದು ಅಲ್ಲ, ಇನ್ನೂ ಏನೋ ಸಮಥಿಂಗ್ ಇದೆ ಅಂತ ಒಂದು ಡೀಪ್ ಯೋಚನೆ ಮಾಡೋದಕ್ಕೆ ನಾವು ಹೋದಾಗ ಅಲ್ಲಿ ಅರ್ಥ ಆಗಿದ್ದು ಏನು ಅಂದರೆ, ಈ ಏನು ಅಡ್ವೆಂಚರ್ ನಾವು ಹುಡುಕ್ತಾ ಇದ್ದೀವಿ ದುಡ್ಡಿನ ಮುಖಾಂತರ, ಇವೆಲ್ಲ ಅದನ್ನು ನಮ್ಮ ಒಳಗಡೆ ಇದೆ, ಇದು ಫ್ರೀ. ಅನಿಮಲ್ಸ್ಗೆ ಯಾವ ರೀತಿ ಅವಕ್ಕೆ ತಿನ್ನೋಕ್ಕೆ ಉಣ್ಣಕ್ಕೆ ನೇಚರ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ, ಹಂಗೆ ನಮ್ಮ ಮನುಷ್ಯನಿಗೆ ಬೇಕಾದಂಥ ವಿಷಯಗಳು, ಈ ಸಂತೋಷ, ನೆಮ್ಮದಿ, ಶಾಂತಿ ಅಂತ ನಾವೇನು ಕರ್ಕೊತಾ ಇದ್ದೀವಿ, ಈ ವಿಷಯಗಳು ನಮ್ಮೊಳಗೆ ಪ್ರಕೃತಿ ಇಟ್ಟಿದೆ. ಬಟ್ ನಮ್ಮೊಳಗಡೆ ಇಟ್ಟಿರೋದನ್ನು ನಾವು ಮರ್ತುಬಿಟ್ಟು ಹೊರಗಡೆ ಹುಡುಕ್ತಾ ಇದ್ದೀವಿ ಅನ್ನೋ ಒಂದು ಭಾವನೆಗೆ ನಾವು ಬಂದ್ಬಿಡ್ತೀವಿ. ಆ ಬಂದಿದ್ದು ಅಲ್ಲಿ ನೋಡಿ, ಅಲ್ಲೇ ಫಸ್ಟ್ ಮಿಸ್ಟೇಕ್ ಸ್ಟಾರ್ಟ್ ಆಗೋದು. ಅಲ್ಲಿ ಬಂದ ತಕ್ಷಣ ನಾವು ಹೊರಗಡೆ ನೋಡಿದ ತಕ್ಷಣ ಫಸ್ಟ್ ನಮ್ಮ ಕಣ್ಣಿಗೆ ಬೀಳೋವಂಥ ವಸ್ತುನೇ ಮನಿ. ಯಾಕೆಂದ್ರೆ ಇವತ್ತು ಪ್ರತಿಯೊಂದರಲ್ಲೂ ಇದು ಇನ್ವಾಲ್ವ್ ಆಗಿದೆ. ಇದಿಲ್ಲ ಅಂದರೆ ಮನುಷ್ಯನ ಜೀವನ ಇವತ್ತಿಲ್ಲ ಅನ್ನೋ ಲೆವೆಲ್ಗೆ ನಾವು ನಿಂತ್ಕೊಂಡ್ಬಿಟ್ಟಿದ್ದೀವಿ ಆಲ್ರೆಡಿ. ಅಂದರೆ ದಿಸ್ ಈಸ್ ದ ವರ್ಜ್ ಆಫ್ ಸೆಲ್ಫ್ ಡಿಸ್ಟ್ರಕ್ಷನ್. ಸೊ ಈಗ ನಾವು ಇದನ್ನು ವಾಪಸ್ ಕರ್ಕೊಂಡು ಹೋಗ್ಬೇಕು, ನಮ್ಮ ಮೂಲಕ್ಕೆ ಬೇಡ, ನಮ್ಮ ಅಟ್ಲೀಸ್ಟ್ ನಮ್ಮ ಅಜ್ಜಿ ತಾತದಿರ ಕಾಲಕ್ಕೆ ನಾವು ಹೋಗ್ಬೇಕು ಅಂದ್ರೆ ಸ್ವಾಮಿ ಇನ್ನೂ ಎಷ್ಟೋ ಜನ್ಮಗಳು ನಾವು ವಾಪಸ್ ತಗೋಬೇಕಾಗತ್ತೆ. ಯಾಕೆ ಅಂದರೆ ನಮ್ಮ ಅಜ್ಜಿ ತಾತರ ಕಾಲಕ್ಕೆ ಅವ್ರಿಗೆ ನಮ್ಮಲ್ಲಿ ಇವಾಗ ನಮ್ಮ ಈಗಿನ ವ್ಯವಸ್ಥೆನಲ್ಲಿ ಇರೋಷ್ಟು ಜಲಸಿ, ಹೇಟ್ರೆಡ್ಡು, ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ, ಸುಳ್ಳು ಹೇಳಬೇಕು, ಮೋಸ ಮಾಡಬೇಕು, ಅಧಿಕಾರಕ್ಕೋಸ್ಕರ ಏನು ಕೊಲೆ ಬೇಕಾದ್ರೂ ನಾನು ಮಾಡ್ತೀನಿ ಅನ್ನೋ ಲೆವೆಲ್ಗೆ ಅವ್ರು ಇರಲಿಲ್ಲ. ನಮ್ಮಲ್ಲೊಂದು ವೇದವಾಕ್ಯ ಅಂತ ಅನ್ಬೋದು, ಅದನ್ನೇ ನೀವು ಅದಕ್ಕೆ ಹೇಳಿದ್ದು. ನಮ್ಮಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತ. ಯಾಕೆಂದರೆ ಈ ಗಾದೆಗಳು ಬಂದು ಜನಪದ, ಜನಗಳ ಬಾಯಿಂದ ಬಾಯಿಗೆ ಎಕ್ಸ್ಪೀರಿಯನ್ಷಿಯಲ್ ಲೆವೆಲಲ್ಲಿ ಓದಂಥ ವಸ್ತುಗಳು. ಬಟ್ ವೇದಗಳು ಹಂಗಲ್ಲ, ವೇದ ಥಿಯರಿ. ಹಂಗಾಗಿ ನಮ್ಮಲ್ಲಿ ನಾವು ಜನಪದ ಒಂದು ವ್ಯವಸ್ಥೆಗೆ ಜಾಸ್ತಿ ಮನ್ನಣೆ ಕೊಡ್ತಾ ಬಂದರೆ ಆಟೋಮೆಟಿಕ್ಕಾಗಿ ಈ ವೇದಗಳು, ಉಪನಿಷತ್ತುಗಳನ್ನ ಓದ್ಕೊಂಡು ಸೃಷ್ಟಿ ಮಾಡಿರೋ ಈ ಜಾತಿ ಪದ್ಧತಿಗಳು, ದೇವಸ್ಥಾನಗಳು ಆಟೋಮೆಟಿಕ್ಕಾಗಿ ಬಿದ್ದೋಗ್ಬಿಡ್ತವೆ, ಉದುರೋಗುತ್ತೆ. ಅದು ಏನು ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಅಂದರೆ ಜೊಳ್ಳು ಅನ್ನೋದು ಏನಿದೆ ನಮ್ಮ ಜೀವನದಲ್ಲಿ ಉದುರೋಗೋಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ ರೀತಿ ಹೇಳ್ಬೇಕು ಅಂದರೆ, ಸ್ವಾಮಿ ನೀವು ದೇವಸ್ಥಾನದಲ್ಲಿ ಪೂಜೆ ಮಾಡೋದು ನಿಮ್ಗೆ ಕಾಸು ಸಿಗುತ್ತಾ? ಸಿಗಲ್ಲ. ಬಟ್ ನೀವು ಕೆಲಸ ಮಾಡಿದ್ರೆ ಸಿಗುತ್ತೆ. ನೀವು ಮಾಡೋ ಕೆಲಸದಲ್ಲಿ ನೀವು ಯಾವ ಕೆಲಸನಾರು ಆಗ್ಬೋದು, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ಕೂಲಿನಾರು ಆಗ್ಬೋದು. ಕೂಲಿನವನು ದೇಹ ಉಪಯೋಗಿಸ್ಕೊಂಡು ಮಾಡ್ತಾನೆ, ಸಾಫ್ಟ್ವೇರ್ ಇಂಜಿನಿಯರ್ ತಲೆ ಉಪಯೋಗಿಸ್ಕೊಂಡು ಮಾಡ್ತಾನೆ, ಅಷ್ಟೇ ಡಿಫ್ರೆನ್ಸು.
ಅರ್ಥ ಆಯ್ತಾ? ಆ ಕೆಲಸ ಮಾಡಿದ್ರೆ ನಿಮ್ಗೆ ದುಡ್ಡು ಬರುತ್ತೆ, ಆ ದುಡ್ಡಿಂದ ನಿಮ್ಗೆ ಕೂಡ ಸಿಗೋ ಪರಿಸ್ಥಿತಿ ಇವತ್ತು ನಮ್ಗೆ ಇದೇ ಬರುತ್ತೆ. ನಾವು ನೇಚರ್ ಇನ್ಸ್ಟಿಂಕ್ಟಲ್ಲಿ ಬದುಕಕ್ಕೆ ಆಗ್ತಾ ಇಲ್ಲ ನಾವು. ಅದೇ ರೀತಿ ಈ ಡೀಪರ್ ಟ್ರೂತ್ನ ಅರ್ಥ ಮಾಡ್ಕೊಂಡು ಹೋದಾಗ ಒಂದು ಥಿಂಗ್ ಸಿಕ್ಕಿದ್ದು ಏನಪ್ಪ ಅಂದ್ರೆ ನಮಗೆ ಧ್ಯಾನ ಅನ್ನೋ ಒಂದು ವಸ್ತು ಸಿಗುತ್ತೆ. ಆ ಧ್ಯಾನ ಅಂದರೆ ಏನು, ಬೇರೆ ಏನೂ ಅಲ್ಲ, ಅದು ಇಟ್ಸ್ ಅವರ್ ಎಕ್ಸಿಸ್ಟೆನ್ಸ್. ನೋಡಿ ಸ್ವಾಮಿ, ಈ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ನಾವು ಬದುಕಬೇಕಾದ್ರೆ, ಈ ದೇಹ ಹಿಡ್ಕೊಂಡು ನಾವು ಬದುಕಬೇಕು ಭೂಮಿ ಮೇಲೆ ಅಂದರೆ ನಮಗೆ ಉಸಿರಾಟ ಅನ್ನೋದು ಬೇಸಿಕ್. ಅದು ನಮ್ಮ ದೇಹದೊಳಗಡೆ ನಮ್ಮ ತಾಯಿ ಗರ್ಭಕ್ಕೆ ಸೇರಿದಾಗಿಂತ ಇರುತ್ತೆ, ನಾವು ಸಾಯೋ ತನಕನೂ ಇದ್ದೇ ಇರುತ್ತೆ. ಉಸಿರು ನಿಂತಾಗ ಮಾತ್ರ ನಾವು ಸತ್ತು ಅಂತ ಹೇಳ್ಬೋದು. ಉಸಿರು ನಿಂತು ಅಂದರೆ ಸತ್ತು ಅಂತ ಹೇಳೋಕ್ಕಿಂತ ಈ ಫಿಸಿಕಲ್ ಬಾಡಿ ಲೆವೆಲ್ ಅದು ಉಸಿರು ನಿಲ್ಲಬೇಕು ಮತ್ತು ಹಾರ್ಟ್ ಬೀಟ್ ನಿಲ್ಲಬೇಕು. ಬಟ್ ಆದರೆ ಈ ನಮ್ಮಲ್ಲಿ ಯೋಗಿಗಳು ಅಂತ ಬರ್ತಾರೆ, ಅವರು ಉಸಿರು ನಿಲ್ಲಿಸಿ ಬದುಕ್ತಾರೆ. ಅವರು ಹಿಮಾಲಯದಲ್ಲಿ ಯೋಗಿಗಳು ಎಷ್ಟೋ ಜನ ನಿಮಗೆ ಉಸಿರೇ ಆಡಲ್ಲ, ಅವ್ರು ಊಟನೇ ಮಾಡಿರಲ್ಲ ಎಷ್ಟೋ ವರ್ಷಗಳು. ಅಂದರೆ ಇದನ್ನು ಮೀರಿ ಇನ್ನೊಂದು ಪ್ರಪಂಚ ಇದೆ ಅಂತ. ಅದು ಅಲ್ಲಿಗೆ ಹೋಗೋದು ಬೇಡ, ನಾವೀಗ ನಮ್ಮ ಮೆಟೀರಿಯಲಿಸ್ಟಿಕ್ ಲೈಫಲ್ಲೇ ಉಳ್ಕೊಳ್ಳೋಣ. ಇಲ್ಲೇನೆ ನಮ್ಮ ಲೈಫ್ನ ಬ್ಯಾಲೆನ್ಸ್ಗೆ ಹೆಂಗೆ ತೋರಿಸ್ಕೋಬೇಕು, ನಾವು ಬ್ಯಾಲೆನ್ಸ್ ತಗೊಳಕ್ಕೆ ನಮಗೆ ಜಾತಿ ಈ ವ್ಯವಸ್ಥೆ ನಮ್ಗೆ ಅವಶ್ಯಕತೆ ಇದೆಯಾ ಅಂತ ಯೋಚನೆ ಮಾಡಿ ನೋಡ್ಬಿಟ್ರೆ ಮನುಷ್ಯನ ಅರ್ಧ ಸಮಸ್ಯೆಗಳು ಸಾಲ್ವ್. ನೆಮ್ಮದಿಯನ್ನ ಕಂಡುಕೊಳ್ಬೇಕು. ಆ ನೆಮ್ಮದಿಯನ್ನ ಕಂಡುಕೊಳ್ಳಕ್ಕೆ ದುಡ್ಡು ಬೇಕು ಅನ್ನೋದು ಸುಳ್ಳು. ದುಡ್ಡು ಬೇಕಾಗಿರೋದು ಏನಕ್ಕೆ ಅಂದರೆ, ದುಡ್ಡು ಬೇಕಾಗಿರೋದು ನಮ್ಮ 3 ಹೊತ್ತು ಊಟಕ್ಕೆ, ನಾವು ಬದುಕಕ್ಕಷ್ಟೇ. ಆ ಬೇಸಿಕ್ ಇನ್ಸ್ಟೆಂಟಿಂದ ಹೊರಗಡೆಗೆ ಬಂದಾಗ ದುಡ್ಡಿನ ಅವಶ್ಯಕತೆ ಇಲ್ಲ ಸ್ವಾಮಿ. ಯಾಕೆಂದ್ರೆ ಇನ್ನೆಲ್ಲ ಸೈಕಾಲಜಿಕಲಲ್ಲೇ ವರ್ಕ್ ಆಗುತ್ತೆ. ಮೈಂಡ್ ಗೇಮ್, ಎವ್ರಿಥಿಂಗ್ ಇಸ್ ಅ ಮೈಂಡ್ ಗೇಮ್. ಆ ಮೈಂಡ್ ಗೇಮ್ನ ಯಾರು ಅರ್ಥ ಮಾಡ್ಕೊತಾರೋ ಅವರು ಜೀವನದಲ್ಲಿ ಶಾಂತಿ, ನೆಮ್ಮದಿ, ಸಂತೋಷ ಎಲ್ಲವೂ ಸಿಗುತ್ತೆ. ಯಾಕೆಂದ್ರೆ ಅವ್ರ ಕಾಂಪಿಟೇಟಿವ್ ಮೈಂಡ್ ಸೆಟ್ಟಿಂದನೇ ಹೊರಗಡೆ ಬಂದ್ಬಿಡ್ತಾರೆ. ಕಾಂಪಿಟೇಟಿವ್ ಮೈಂಡ್ ಸೆಟ್ ಇಸ್ ಆಲ್ಸೋ ಸೋಲ್ಡ್ ಬೈ ಕ್ಯಾಪಿಟಲಿಸಮ್. ಇದನ್ನು ನೀವು ಯಾವ ರೀತಿ ಹೇಳ್ತೀನಿ ನಾನು ಅಂದರೆ, ಈ ನಮ್ಮ ಭಾರತೀಯ ಹಿಸ್ಟ್ರಿ ಇತಿಹಾಸದ ತಗೊಂಡ್ರೆ ಅವತ್ತೇನು ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ಅನ್ನೋ ಒಂದು ಬ್ರಾಹ್ಮಣ್ಯ ಅನ್ನೋ ಒಂದು ಲೈಟ್ ಮೆಂಟಾಲಿಟಿ ಇಟ್ಕೊಂಡು ಬೇರೆಯವ್ರನ್ನೆಲ್ಲ ಅವ್ರಿಗೆ ಎಜುಕೇಷನ್ನು ಬೇರೆ ಬೇರೆ ವಿಷಯಗಳಿಂದ ಅವ್ರನ್ನ ದೂರ ಇಡೋಕ್ಕೆ ಪ್ರಯತ್ನ ಪಟ್ಟರು. ಅದೇ ಒಂದು ಮೆಂಟಾಲಿಟಿಯ ಜನಗಳು ಇವತ್ತು ಕ್ಯಾಪಿಟಲಿಸಮ್ ಅನ್ನೋ ಅಂದರೆ ದುಡ್ಡಿನ ಒಂದು ಮೇಯ್ನ್ ಗ್ರಿಪ್ ಇಟ್ಕೊಂಡು ದೇ ಆರ್ ಎಕ್ಸ್ಪ್ಲಾಯ್ಟಿಂಗ್ ಎವ್ರಿಬಡಿ ಎಲ್ಸ್. ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ನಾವು ಹೊರಗಡೆ ಬರಲಿಲ್ಲ ಅಂದರೆ ನಮ್ಮ ಹುಟ್ಟಿಗೂ ಸಾವಿಗೂ ಯಾವ ಬೆಲೆನೂ ಇಲ್ಲ. ನಮಗಿಂತ ಚೆನ್ನಾಗಿ ಪ್ರಾಣಿಗಳು ಹುಟ್ಟಿ ಸಾಯ್ತಾ ಇದ್ದಾವೆ. ಬಟ್ ಅವು ಹುಟ್ಟಿ ಸತ್ತಿದ ಸಾರ್ಥಕತೆಯಾಗಿ ಅವರ ದೇಹಗಳನ್ನು ಬೇರೆಯವರ ವ್ಯಕ್ತಿಗೆ ಆಹಾರವಾಗಿ ಕೊಟ್ಟೋಗ್ತಾ ಇದ್ದಾವೆ. ಒಬ್ಬ ನೋಡಿ, ಇವತ್ತು ಮನುಷ್ಯ ಪ್ರಾಣಿನ ಕೊಂದು ತಿಂತಾ ಇದ್ದಾನೆ. ಕೊಂದು ತಿನ್ನೋದು ಮನುಷ್ಯನ ವೃತ್ತಿನೇ ಅಲ್ಲ, ಅದು ಐಡಿಯಾ ಸೋಲ್ಡ್ ಬೈ ಸಂಬಡಿ. ಯಾಕೆಂದ್ರೆ ಅದ್ರೊಳಗಡೆ ಒಂದು ಜೀವ ಇದೆ ನೋಡಿ, ಪ್ರಾಣಿ ಅಳುತ್ತೆ, ಮನುಷ್ಯನ ಅಳ್ತಾನೆ, ಏನು ವ್ಯತ್ಯಾಸ ಇದೆ? ಈ ಮೈಂಡ್, ಆ ಮೈಂಡಲ್ಲೂ ಪ್ರಾಣಿಗೆ ಮೈಂಡ್ ಇದೆ, ಬಟ್ ಆ ಮೈಂಡಲ್ಲಿ ಯೋಚನಾ ಲಹರಿ ಅಂದರೆ ಸೆಲ್ಫ್ ಕ್ವಶನಿಂಗ್. ನಾನು ಯಾಕೆ, ನಾನು ಏನು, ನಂದು, ನನಗೋಸ್ಕರ ನಾನು ಇದು ಮಾಡ್ಕೋಬೇಕು ಅನ್ನೋ ಮೆಂಟಾಲಿಟಿ ಪ್ರಾಣಿಗಳಿಗಿಲ್ಲ. ಬಟ್ ಪ್ರಾಣಿಗಳಿಗೆ ಕೇವಲ ಫಿಸಿಕಲ್ ಲೆವೆಲು, ಆ ದೇಹಕ್ಕೆ ಏನಾರ ತೊಂದರೆ ಆಯ್ತೈತೆ ಅಂದಾಗ ಮಾತ್ರ ಅದು ರಿಯಾಕ್ಟ್ ಮಾಡುತ್ತೆ, ಬೇರೆ ಯಾವ ವಿಷಯಕ್ಕೆ ರಿಯಾಕ್ಟ್ ಮಾಡಲ್ಲ. ಬಟ್ ನಾವು ಇವತ್ತು ದೇಹಕ್ಕೆ ತೊಂದರೆ ಮಾಡೋಕ್ಕೋಸ್ಕರನೇ ನಾವು ಬದುಕ್ತಾ ಇದ್ದೀವಿ. ನಮ್ಮ ದೇಹಕ್ಕೆ ತೊಂದರೆ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಬದುಕ್ತಾ ಇದ್ದೀವಿ. ಯೋಚನೆ ಮಾಡಿ ನೋಡ್ಕೊಳ್ಳಿ. ಈ ಮನಿಯನ್ನು ಒಂದೇ ಒಂದು ವಸ್ತುನ ಇಟ್ಕೊಂಡು ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಎಲ್ಲ ಥರದಲ್ಲೂ ನಾವು ನಮ್ಮನ್ನು ನಾವೇ ಕೆಟ್ಟದ್ದು ಮಾಡ್ಕೊತಾ ಇದ್ದೀವಿ. ನಮಗೆ ನಾವೇ ಹಾನಿ ಮಾಡ್ಕೊತಾ ಇದ್ದೀವಿ. ನಮಗೆ ನಾವೇ ನಮ್ಮ ಆರೋಗ್ಯಕ್ಕೂ ನಾವು ಹಾನಿ ಮಾಡ್ಕೊತಾ ಇದ್ದೀವಿ. ಯಾಕೆಂದರೆ ಇವತ್ತು ದುಡ್ಡನ್ನು ಒಂದು ಉಪಯೋಗಿಸ್ಕೊಂಡು ನಾವು ಏನೇನೋ ತಿಂತಾ ಇದ್ದೀವಿ. ಪ್ರಕೃತಿಯಿಂದ ಬರೋ ವಸ್ತು ತಿಂತಾ ಇಲ್ಲ. ಮನುಷ್ಯ ಯಾವನೋ ಏನೇನೋ ಐಡಿಯಾಗಳು ಉಪಯೋಗಿಸಿ ಸೈನ್ಸನ್ನ ಹೆಸರಲ್ಲಿ ರಿಸರ್ಚ್ ಮಾಡಿ ಡೆವಲಪ್ಮೆಂಟ್ ಮಾಡದೆ ಅಂದ್ಕೊಂಡು ಏನೇನೋ ವಸ್ತುಗಳನ್ನ ಕಂಡುಹಿಡಿದು ಈ ಫುಡ್ಡು ತಿಂತೀವಲ್ಲ ನಾವು, ಟೇಸ್ಟಿ ಫುಡ್ಡು, ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು, ಇದು ಒಂದು ರೀತಿ ಐಡಿಯಾ ಸ್ವಾಮಿ. ಅಂದರೆ ನಮ್ಮ ಮೆದುಳಿಗೆ ಯಾರೋ ಒಬ್ರು ತೋರಿಸ್ಕೊಟ್ಟು ನಮ್ಮ ಮೆದುಳು ಏನೋ ಒಂದು ಇನ್ನೂ ಚೆನ್ನಾಗಿರೋದೇನೋ ಸಿಗುತ್ತೆ ಅಂತ ನಾಲಿಗೆ ರುಚಿ, ಅದೊಂದು ಟೆಂಪ್ರರಿ. ಊಟ ಮಾಡಿದಾಗ ಅಷ್ಟೇ ಅದು ನೋಡಿ, ಅದು ಊಟ ಮಾಡಿದಾಗ 10 ನಿಮಿಷದ್ದು ಅದೊಂದು ಪ್ಲೆಷರ್. ಅದು ಆ ಪ್ಲೆಷರ್ ಬಿಟ್ಟರೆ ದಟ್ ಇಫ್ ಯು ಕ್ರಾಸ್ ದಟ್ ಲೆವೆಲ್ ಅದೊಂದು ಟೆಂಪ್ರರಿ. ಆಮೇಲೆ ನಿಮಗೆ ನೀವು 24 ಗಂಟೆ ಊಟ ಮಾಡೋದು ಕರೆಕ್ಟ್ ತಾನೆ? ಆ ಒಂದು 10 ನಿಮಿಷ ಊಟ ಮಾಡೋ ಒಂದು 10 ರಿಂದ 20 ನಿಮಿಷ ಟೈಮ್ಗೂ ನಾವು ಒಂದು ಪ್ಲೆಷರ್ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಉಪ್ಪು ಖಾರ ಮಸಿ ಎಲ್ಲನ ಹಾಕ್ಕೊಂಡು ಅದನ್ನು ನಾವು ಯಾವ ರೀತಿ ಟರ್ನ್ ಔಟ್ ಮಾಡ್ಕೊಂಡಿದ್ದೀವಿ ನೋಡಿ. ಹಂಗಾಗಿ ಈ ಬೇಸಿಕ್ ಲೆವೆಲ್ಗೆಲ್ಲ ಹೋಗೋದು ಬೇಕಾಗಿಲ್ಲ. ನಾವು ಅಟ್ಲೀಸ್ಟು ನಮ್ಮ ಬದುಕಿನ ಬೇಸಿಕ್ ಥಿಂಕಿಂಗು ಮತ್ತು ಬೇಸಿಕ್ ಲೀವಿಂಗ್ ನಾವು ಬದಲಾಯಿಸ್ಕೋಬೇಕಾಗತ್ತೆ. ಈ ಒಂದು ವಿಷಯಕ್ಕೆ ನಾವು ಕನ್ನಡಿಗರಾಗಿ ನಾವು ಪುಣ್ಯ ಮಾಡಿದ್ದೀವಿ. ಯಾಕೆ ಅಂದರೆ ಈ ಒಂದು ಕ್ವಶನ್ಸ್ನ ನೀವು ಹುಡುಕೊಂಡಾಗ ನಮಗೆ ಫಸ್ಟು ನಮ್ಮ ಕನ್ನಡದಲ್ಲಿ ಸಿಗೋವಂಥದ್ದು ಅಂದರೆ ಇನ್ನು ಜನರಲ್ ಆಗಿ ಸಿಗೋವಂಥದ್ದು ನಮ್ಮ ಉಪೇಂದ್ರ ನಿರ್ದೇಶಿಸಿರುವ ಎಲ್ಲ ಫಿಲಮ್ಗಳು. ಯಾಕೆ ನಾವು ಮೆಟೀರಿಯಲಿಸ್ಟಿಕ್ ಆ ಫಿಲಮ್ಗಳನ್ನ ಒಂದ್ಸಲಿ ನೋಡಿ ಸ್ವಾಮಿ. ಆ ಫಿಲಮ್ಗಳನ್ನ ನೋಡಿದ ಮೇಲೆ ಈಗ ನಾನು ಹೇಳಿರೋ ವಿಚಾರಗಳನ್ನ ನೀವು ಎರಡನ್ನೂ ಕಂಪೇರ್ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ.
ಉಪೇಂದ್ರ ಹೇಳಿರೋ ವಿಷಯಗಳು ಎಲ್ಲವೂ ಮೆಟೀರಿಯಲಿಸ್ಟಿಕ್ಗೆ ಸಂಬಂಧಪಟ್ಟಿದ್ದೆ, ಬಟ್ ದೇ ಆರ್ ವೆರಿ ಡೆಪ್ತ್ ಕನೆಕ್ಟೆಡ್ ಟು ಅವರ್ ಮೈಂಡ್. ಇಟ್ಸ್ ಆಲ್ ಸೈಕಲಾಜಿಕಲ್ ಮೂವೀಸ್ ಅವನು. ಆ ಮೂವೀಸ್ನ ನೀವು ನೋಡ್ತಾ ನೋಡ್ತಾ ನಿಮಗೆ ಒಂದು ಸತ್ಯ ಅರ್ಥ ಆಗುತ್ತೆ, ನಾವು ಹೆಂಗೆ ಮ್ಯಾನಿಪುಲೇಟ್ ಆಗ್ತಾ ಇದ್ದೀವಿ ಅಂತ. ವಿ ಆರ್ ಬೀಯಿಂಗ್ ಮ್ಯಾನಿಪುಲೇಟೆಡ್. ಎಷ್ಟು ಈಸಿ ನಮ್ಮ ಮೈಂಡನ್ನ ಮ್ಯಾನಿಪುಲೇಷನ್ ಮಾಡಿಕೊಂಡು ಅವ್ರ ಕಂಟ್ರೋಲ್ಗೆ ತಗೊಂಡ್ರೆ ಅದನ್ನು ವಾಪಸ್ ನಾವು ಒರಿಜಿನಲ್ ಸ್ಟೇಟಿಗೆ ತರೋಕ್ಕೆ ಎಷ್ಟೋ ವರ್ಷಗಳು, ಸಾವಿರಾರು ವರ್ಷಗಳು ಸುಮ್ಮನೆ ಕಳೆದೋಗ್ತವೆ, ಸುಮ್ಮನೆ ಹೋಗ್ಬಿಡ್ತವೆ. ನಾನು ಇದೇ ವಿಷಯಗಳನ್ನ ನೆನೆ ಒಬ್ಬರು ನಮ್ದೊಂದು ಸತ್ಸಂಗದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ, ಹಿಂಗೆ ಸುಮ್ಮನೆ ಮಾತಾಡಬೇಕಾದ್ರೆ ಅವ್ರೊಂದು ಮಾತು ಹೇಳಿದ್ರು ನಮಗೆ. ಅವರು ನಮ್ಮ ಗುರುಗಳು ಅಂತ ಅನ್ಬೋದು. ಅವ್ರೊಂದು 25-30 ವರ್ಷದಿಂದ ಅವರು ಧ್ಯಾನ ಎಲ್ಲ ಮಾಡ್ತಾರೆ. ಅವರು ವೇದಮೂರ್ತಿ ಅವರ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಿಂಗೆ ಸತ್ಯ ಗೊತ್ತಾಗಿದೆ, ಮೆಡಿಟೇಷನ್ ಮಾಡಿ ಇರೋದ್ರಲ್ಲಿ ನೆಮ್ಮದಿಯಾಗಿ ತಿನ್ಕೊಂಡು ಉಣ್ಕೊಂಡು ಇರೋದು ಕಲ್ತ್ಕೊಳ್ಳಿ. ಯಾಕೆ ಅಂದರೆ ಇನ್ನೂ ನಮಗೆ 1000-2000 ಜನ್ಮಗಳು ಬೇಕಾಗುತ್ತೆ ಮೋಸ್ಟ್ಲಿ. ಯಾಕೆಂದರೆ ನಾವು ಅಷ್ಟು ರಾಂಗ್ ರೂಟಲ್ಲಿ ಹೊರಟೋಗ್ಬಿಟ್ಟಿದ್ದೀವಿ. ನೋಡಿ, ಅಟ್ಲೀಸ್ಟ್ ಈ ಒಂದು ಟೈಮಲ್ಲಾದರೂ ನಮ್ಗೆ ಈ ಒಂದು ಸೈಂಟಿಫಿಕ್ ಆಗಿ ಯೋಚನೆ ಮಾಡೋ ಒಂದು ಶಕ್ತಿ ಸಿಕ್ಕಿದೆ. ಎಲ್ಲ ಇದನ್ನು ನಾವು ಉಪಯೋಗಿಸ್ಕೋಬೇಕು. ಮತ್ತೆ ಎಲ್ಲನೂ ತಿಳ್ಕೊಂಡು ಅದೇ ವಜ್ಜೆ ಒಳಗೆ ಬೆಳಕು ಹೋಗ್ಬಾರ್ದು. ಬಂದ್ಬಿಟ್ಟಿದ್ದೀವಿ ಹೊರಗಡೆಗೆ, ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಅವರು. ಎಂಥ ವಿಚಾರ ನೋಡಿ ಅದು. ಹಾಗಾಗಿ ಡೋಂಟ್ ಥಿಂಕ್ ಅಬೌಟ್ ಪಾಸ್ಟ್, ಡೋಂಟ್ ಥಿಂಕ್ ಅಬೌಟ್ ಫ್ಯೂಚರ್, ಥಿಂಕ್ ಅಬೌಟ್ ಪ್ರೆಸೆಂಟ್. ಪ್ರೆಸೆಂಟಿಗೆ ಬೇಕಾಗಿರೋದು ಏನು ನಮಗೆ ಬೇಕಾಗಿರೋದು ಇವತ್ತಿಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ದುಡ್ಡು. ಕರೆಕ್ಟ್ ಅಲ್ವಾ? ಅದ್ರ ಬಗ್ಗೆ ಯಾವ ಮಾತಿಲ್ಲ. ಸಂಪಾದನೆ ಮಾಡಿ, ಬಟ್ ಆ ಸಂಪಾದನೆ ಮಾಡೋಕ್ಕೋಸ್ಕರ ನೀವು ಏನೇನನ್ನ ಕಾಂಪ್ರಮೈಸ್ ಮಾಡ್ಕೋತಾ ಇದ್ದೀವಿ ಅನ್ನೋ ಒಂದು ವಿಚಾರನ ಯೋಚನೆ ಮಾಡಿ ಆವಾಗ ಆ ದುಡ್ಡು ನೀವು ಸಂಪಾದನೆ ಮಾಡೋದು ನಿಮ್ಮ ಒಳ್ಳೇದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲ ಅಂದರೆ ನೀವು ಇಲ್ಲಿ ಬೇರೆ ವಿಷಯಗಳನ್ನ ತುಂಬ ಕಾಂಪ್ರಮೈಸ್ ಮಾಡ್ಕೊಂಡು ನೀವು ದುಡ್ಡು ಎಷ್ಟೇ ಸಂಪಾದನೆ ಮಾಡಿದ್ರೂ ಇಟ್ ವಿಲ್ ನಾಟ್ ಎಂಡ್ ಲೀಡ್ಸ್ ಯು ಟು ದಿ ಗುಡ್ ಲೈಫ್. ದಟ್ ಈಸ್ ದ ಮೆಸೇಜ್. ಥ್ಯಾಂಕ್ ಯು ವೆರಿ ಮಚ್.